ಒಂದು ಕನಸು ಅದನ್ನ ನನ್ಸು ಮಾಡ್ಕೊಳ್ಳೋಕೆ 15 ವರ್ಷ ಕಾಯೋಕ್ಕಾಗತ್ತಾ? ಹೌದು, ಆಗತ್ತೆ. ಇವತ್ತು ನಾವು ಕೇಳಬೋರ ಕಥೆ ಅಂಥದ್ದೇ ಒಂದು ಅದ್ಭುತ ಪಯಣದ್ದು. ನಮ್ಮನ್ನ ಪೆರುವಿನ ನಿಗೂಢ ಕಣಿವೆಗಳಿಗೆ ಕರ್ಕೊಂಡೋಗುತ್ತೆ. ನೋಡಿ, ಈ ಇಡೀ ಕಥೆಯ ಸಾರಾಂಶವೇ ಈ ಒಂದು ಮಾತಲ್ಲಿದೆ. ಕನಸು ಅನ್ನೋದು ಎಷ್ಟೇ ದೂರದಲ್ಲಿರೋ ಥರ ಕಾಣಿಸಿದ್ರೂ ಸರಿ, ಅದನ್ನ ನನಸು ಮಾಡ್ಕೋಬೇಕು ಅನ್ನೋ ಧೈರ್ಯ ಇದ್ರೆ ಸಾಕು. ಒಂದಲ್ಲ ಒಂದು ದಿನ ಅದು ನಮ್ಮ ಕೈಗೆ ಸಿಕ್ಕೇ ಸಿಗುತ್ತೆ. ಹಾಗಿದ್ರೆ ಈ ಪಯಣದ ಬೀಜ ಬಿದ್ದಿದ್ದು ಎಲ್ಲಿ ಅಂತ ನೋಡೋಣ ಬನ್ನಿ. ಈ ಕತೆ ಶುರುವಾಗಿದ್ದು ಯಾವುದೋ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರಿಂದಲ್ಲ, ಬದಲಾಗಿ ಬರೋಬ್ಬರಿ 15 ವರ್ಷಗಳ ಹಿಂದೆ ಮನಸ್ಸಲ್ಲಿ ಹುಟ್ಟಿದ ಒಂದು ಚಿಕ್ಕ ಆಸೆಯಿಂದ. ಇದು ಏನೋ ಥಟ್ಟಂತ ತಗೊಂಡು ನಿರ್ಧಾರ ಅಂತೂ ಆಗಿರಲಿಲ್ಲ. ಅಂದ್ರೆ ಒಂದು ದಶಕಕ್ಕೂ ಹೆಚ್ಚು ಕಾಲ ಮನಸ್ಸಿನಲ್ಲೇ ನಿಧಾನವಾಗಿ ಬೆಳೆದು ದೊಡ್ಡದಾಗಿದ್ದ ಕನ್ಸಿದು. ರೆಕ್ಕೆ ಬಿಚ್ಚಿ ಹಾರೋಕೆ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇತ್ತು. ಆದ್ರೆ ಕನ್ಸನ್ನ ರಿಯಾಲಿಟಿಗೆ ತರೋದು ಅಂದ್ರೆ ಸುಮ್ನೆನಾ? ದಾರಿಯಲ್ಲಿ ಬರೋ ಒಂದೊಂದೇ ಬೆಟ್ಟದಂತ ಸವಾಲುಗಳನ್ನ ದಾಟ್ಲೇಬೇಕಿತ್ತು. ಈ ದಾರಿ ಅಂದ್ಕೊಂಡಷ್ಟು ಸಲೀಸಾಗಂತೂ ಇರಲಿಲ್ಲ. ಕಷ್ಟಕರವಾದ ವೀಸಾ ಪ್ರಾಸೆಸ್, ಜೊತೆಗೆ ಪ್ರಯಾಣಕ್ಕೆ ಬರೋಕೆ ಒಪ್ಪೊಬ್ಬ ಪಾರ್ಟ್ನರ್ ಹುಡ್ಕೋದು. ಅಷ್ಟೇ ಅಲ್ಲ, ರಾಜಕೀಯ ಪರಿಸ್ಥಿತಿ ಸರಿಯಿಲ್ಲ ಅಂತ ಫ್ರೆಂಡ್ಸ್ ಕೊಡ್ತಿದ್ದ ವಾರ್ನಿಂಗ್ಸ್, ಆಮೇಲೆ ಭಾಷೆದ್ದೇ ಒಂದು ದೊಡ್ಡ ಸಮಸ್ಯೆ. ಹೀಗೆ ಒಂದರ ಹಿಂದ ಒಂದು ಸವಾಲುಗಳು ಬರ್ತಾನೆ ಇದ್ವು. ಎಲ್ಲ ಅಡೆತಡೆಗಳಿಗಿಂತನೂ ಜಾಸ್ತಿ ಶಾಕ್ ಕೊಟ್ಟಿದ್ದು ಒಂದು ಕಂಪಲ್ಸರಿ ಇಂಜೆಕ್ಷನ್. ಅದರ ಬೆಲೆ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಅಬ್ಬಾ, ಒಂದೇ ಒಂದು ಯೆಲ್ಲೋ ಫೀವರ್ ವ್ಯಾಕ್ಸಿನ್ಗೆ ಬೆಲೆಯಲ್ಲಿ ಇಷ್ಟೊಂದು ವ್ಯತ್ಯಾಸನಾ? ನೋಡಿ, ಭಾರತದಲ್ಲಿ ಕೇವಲ 75 ರೂಪಾಯಿ ಆಗೋ ಈ ಲಸಿಕೆಗೆ ಅಮೆರಿಕಾದಲ್ಲಿ ಸುಮಾರು 4,000 ರೂಪಾಯಿ ಕೊಡಬೇಕಾಯ್ತು. ಇದು ಗ್ಲೋಬಲ್ ಹೆಲ್ತ್ ಸಿಸ್ಟಮಲ್ಲಿರೋ ಅಂತರವನ್ನ ಎಷ್ಟು ಕ್ಲಿಯರಾಗಿ ತೋರಿಸುತ್ತಲ್ವಾ? ಅಷ್ಟೇ ಅಲ್ಲ, ಅಲ್ಲಿನ ಅನುಭವವನ್ನ ನೆನ್ಪಿಸ್ಕೊಂಡ್ರೆ ನಗು ಬರುತ್ತೆ. ಒಂದು ಸಿಂಪಲ್ ಇಂಜೆಕ್ಷನ್ ಕೊಡೋದು ಕೂಡ ಎಷ್ಟು ತಲೆನೋವಿನ ಕೆಲಸ ಆಗಿತ್ತಂದ್ರೆ, ಬ್ಯಾಂಡೇಡ್ ಅನ್ನ ಚುಚ್ಚುಮದ್ದು ಕೊಟ್ಟ ಜಾಗ ಬಿಟ್ಟು ಬೇರೆಲ್ಲ ಕಡೆ ಹಾಕಿದ್ರಂತೆ. ನೋಡಿ, ಸಣ್ಣ ವಿಷಯ ಕೂಡ ಹೇಗೆಲ್ಲ ಆಗ್ಬೋದು ಅಂತ. ಹೀಗೆ ಒಂದೊಂದೇ ಸವಾಲುಗಳನ್ನ ಫೇಸ್ ಮಾಡ್ತಿದ್ದಾಗ್ಲೇ ಈ ಪಯಣದಲ್ಲಿ ಒಂದು ಅನಿರೀಕ್ಷಿತ ಟ್ವಿಸ್ಟ್ ಸಿಕ್ತು. ಲೇಖಕರ ಜೊತೆ ಕೆಲಸ ಮಾಡ್ತಿದ್ದ ಮಾಲತಿ ಇದ್ದಕ್ಕಿದ್ದ ಹಾಗೆ ನಾನು ಬರ್ತೀನಿ ಅಂತ ಈ ಪ್ರಯಾಣಕ್ಕೆ ಜೊತೆಯಾದ್ರು. ಆದ್ರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇತ್ತು. ಅದೇನಂದ್ರೆ, ಇವರಿಬ್ಬರ ಟ್ರಾವೆಲ್ ಸ್ಟೈಲ್ ಸಂಪೂರ್ಣವಾಗಿ ಆಪೋಸಿಟ್. ಒಬ್ರು ಉತ್ತರ ದಿಕ್ಕಾದ್ರೆ ಇನ್ನೊಬ್ರು ದಕ್ಷಿಣ. ಹಾಗಾಗಿ ಇಬ್ಬರು ಕೂತು ಒಂದು ಸೀರಿಯಸ್ ಮಾತುಕತೆ ಮಾಡಲೇಬೇಕಿತ್ತು. ಕೊನೆಗೆ ಇವರಿಬ್ಬರನ್ನ ಒಂದು ಮಾಡಿದ್ದು ಮಾಲತಿಯ ಒಂದು ಅಡ್ವೆಂಚರಸ್ ಆಸೆ. ಅದೇನಂದ್ರೆ, ಅಮೆಜಾನ್ ಕಾಡಿಗೆ ಹೋಗಿ ಅನಕೊಂಡ ಮತ್ತೆ ದೊಡ್ಡ ದೊಡ್ಡ ವಾಟರ್ ಲಿಲಿಗಳನ್ನ ನೋಡಬೇಕು ಅನ್ನೋದು. ನೋಡಿ, ಈ ಒಂದೇ ಒಂದು ಆಸೆ ಇಬ್ಬರ ಬೇರೆ ಬೇರೆ ದಾರಿಗಳನ್ನ ಒಟ್ಟಿಗೆ ಸೇರಿಸಿ ಅವರ ಜಂಟಿ ಪ್ರಯಾಣಕ್ಕೆ ಮುನ್ನುಡಿ ಬರೆಯಿತು. ಸರಿ, ಈಗ ಪಯಣಕ್ಕೆ ಜೊತೆಗಾರರು ಸಿಕ್ಕಿದ್ರು, ಪ್ಲಾನ್ಗಳು ರೆಡಿ ಆಯಿತು. ಆದ್ರೆ ಅಸಲಿ ಚಾಲೆಂಜ್ ಹೊರಗಡೆ ಇರಲಿಲ್ಲ, ಅದು ಮನಸ್ಸಿನೊಳಗೆ ಇದ್ದ ಭಯ ಮತ್ತೆ ಅನುಮಾನ. ಒಮ್ಮೆ ಯೋಚನೆ ಮಾಡಿ, ಯಾವುದೇ ಪ್ರೊಫೆಷನಲ್ ಗೈಡ್ ಇಲ್ಲ, ಡೀಟೇಲ್ಡ್ ಪ್ಲಾನ್ ಇಲ್ಲ, ಯಾರು ಒಬ್ರು ಗೊತ್ತಿಲ್ಲದ ಒಂದು ದೇಶದಲ್ಲಿ ಪ್ರಯಾಣ ಮಾಡೋದಂದ್ರೆ ಎಷ್ಟು ಧೈರ್ಯ ಬೇಕು ಅಲ್ವಾ? ಆದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ದು ಟೆಕ್ನಾಲಜಿಯಿಂದಲ್ಲ, ಬದಲಾಗಿ ಒಬ್ಬ ಫ್ರೆಂಡ್ ಕೈಯಿಂದ ಬರೆದುಕೊಟ್ಟ ಒಂದು ಸಿಂಪಲ್ ಮ್ಯಾಪ್. ಇಡೀ ಟ್ರಿಪ್ಗೆ ಇದೊಂದೇ ಅವರಿಗೆ ದಾರಿದೀಪವಾಯಿತು. ಹೋಗೋ ದಿನ ಹತ್ತಿರ ಬರ್ತಾ ಇದ್ದಂಗೆ ಫ್ರೆಂಡ್ಸ್ ಎಲ್ಲ ಜೋಪಾನ ಅಂತ ವಾರ್ನಿಂಗ್ಸ್ ಕೊಡಕ್ ಶುರು ಮಾಡಿದ್ರು. ಯಾಕಂದ್ರೆ ಆ ಸಮಯದಲ್ಲಿ ಪೆರುವಿನಲ್ಲಿ ರಾಜಕೀಯ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಎಲೆಕ್ಷನ್ ಬೇರೆ ನಡೀತಿತ್ತು. ಹಾಗಾಗಿ ಪ್ರಯಾಣ ಮಾಡೋದು ರಿಸ್ಕಿ ಅಂತಾನೆ ಎಲ್ಲರೂ ಹೇಳ್ತಿದ್ರು. ಇಷ್ಟೆಲ್ಲ ಸಾಕಾಗಿರ್ಲಿಲ್ಲ ಅನ್ನೋ ಹಾಗೆ ಫ್ಲೈಟ್ ಹತ್ತಕ್ಕೆ 2 ದಿನ ಇದೆ ಅನ್ನುವಾಗ ಇವರು ಹೋಗ್ಬೇಕಿದ್ದ ರಾಜಧಾನಿ ಲಿಮಾದಲ್ಲೇ ಒಂದು ಬಾಂಬ್ ಬ್ಲಾಸ್ಟ್ ಆಯ್ತು ಅಂತ ಸುದ್ದಿ ಬಂತು. ಈಗ ಅಪಾಯ ಅನ್ನೋದು ಕೇವಲ ಮಾತಾಗಿ ಉಳಿದಿರ್ಲಿಲ್ಲ, ಅದು ಕಣ್ಣು ಮುಂದಿನ ಸತ್ಯವಾಗಿತ್ತು. ಪ್ರಯಾಣವನ್ನ ಕ್ಯಾನ್ಸಲ್ ಮಾಡಕ್ಕೆ ಎಲ್ಲ ಕಾರಣಗಳು ರೆಡಿಯಾಗಿತ್ತು. ಆದರೆ 15 ವರ್ಷಗಳಿಂದ ಕಾಪಾಡಿಕೊಂಡು ಬಂದಿದ್ದ ಆ ಕನಸಿನ ಶಕ್ತಿ ಮುಂದೆ ಈ ಎಲ್ಲಾ ಭಯಗಳು ಏನೋ ಅಲ್ಲದಂಗೆ ಆಗೋಯ್ತು. ಕೊನೆಗೂ ಅದೆಷ್ಟೋ ಖಂಡಗಳನ್ನ ದಾಟಿ ಎಲ್ಲ ಅಡೆತಡೆಗಳನ್ನ ಮೀರಿ ಆ ಕ್ಷಣ ಬಂದೇ ಬಿಡ್ತು. 15 ವರ್ಷದ ಕನಸು ಕಣ್ಣು ಮುಂದೆ ನಿಜವಾದ ಆ ಅಮೂಲ್ಯ ಕ್ಷಣ. ಫ್ಲೈಟ್ ಕಿಟಕಿಯಿಂದ ಕೆಳಗೆ ನೋಡಿದಾಗ ಕಂಡ ಆ ದೃಶ್ಯ 2 ಬೇರೆ ಬೇರೆ ಪ್ರಪಂಚಗಳ ಕಥೆ ಹೇಳ್ತಿದ್ದ ಹಾಗೆ ಇತ್ತು. ಒಂದ್ ಕಡೆ ಮಖಮಲ್ ಬಟ್ಟೆ ಮೇಲೆ ವಜ್ರ ಚೆಲ್ಲಿದ ಹಾಗೆ ಹುಳಿತಿತ್ತು ಮಿಯಾಮಿ. ಇನ್ನೊಂದು ಕಡೆ ಕತ್ತಲೆ ದಾರಿಯಲ್ಲಿ ಮಿನುಗೋ ಮಣ್ಣಿನ ದೀಪಗಳ ಹಾಗೆ ಕಾಣ್ತಿತ್ತು ಲೀಮಾ. ಅದು ಕೇವಲ ಯಾವುದೋ ಒಂದು ಹೊಸ ದೇಶಕ್ಕೆ ಕಾಲಿಟ್ಟ ಹಾಗೆ ಇರಲಿಲ್ಲ, ಬದಲಾಗಿ ಸಾವಿರಾರು ವರ್ಷಗಳ ಇತಿಹಾಸ ಇರೋ ಒಂದು ಮಹಾನ್ ನಾಗರಿಕತೆ ಹುಟ್ಟಿದ ನೆಲದ ಮೇಲೆ ಕಾಲಿಟ್ಟ ಅನುಭವ ಆಗಿತ್ತದು. ಆ ಸಂಸ್ಕೃತಿಯ ಆತ್ಮದ ಜೊತೆ ಒಂದಾಗೋ ಥರ ಇತ್ತು. ಆಗ ಅವರಿಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಾಯಿತು.
ನಮ್ಮ ಅತಿ ದೊಡ್ಡ ಅಡ್ಡಿ ಅಂದ್ರೆ ಏನಾದ್ರೂ ಶುರು ಮಾಡೋಕಿರೋ ಭಯ ಅಷ್ಟೇ. ಒಮ್ಮೆ ಹೋಗ್ಲೇಬೇಕು ಅಂತ ಮನ್ಸು ಮಾಡಿದ್ವಲ್ಲ, ಆ ಕ್ಷಣದಲ್ಲೇ ನಿಜವಾದ ಪ್ರಯಾಣ ಶುರುವಾಗಿತ್ತು. ನೋಡಿ, ಈ ಇಡೀ ಪಯಣ ನಮ್ಗೆಲ್ಲ ಒಂದೇ ವಿಷಯವನ್ನ ನೆನಪಿಸುತ್ತೆ. ಪ್ರತಿಯೊಬ್ಬರ ದೊಡ್ಡ ಕನಸುಗಳು ಕೂಡ ನಾವಿಡೋ ಆ ಒಂದೇ ಒಂದು ಧೈರ್ಯದ ಹೆಜ್ಜೆಗೋಸ್ಕರನೇ ಕಾಯ್ತಾ ಇರ್ತವೆ. ಹಾಗಿದ್ರೆ ನಮ್ಮ ಮನಸ್ಸಲ್ಲಿರೋ ಆ ಕನಸು ಯಾವುದು? ಅದನ್ನ ನನಸು ಮಾಡ್ಕೊಳ್ಳಕ್ಕೆ, ಆ ಮೊದಲ ಹೆಜ್ಜೆ ಇಡೋಕೆ ನಾವೆಲ್ಲ ಸಿದ್ಧರಿದ್ದೀವಾ?